ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, 2025-26ರ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾದಾಗಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸಮಯದವರೆಗೂ ಕೂಡ ಯಾರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲಿಲ್ಲ. ಅಂದರೆ 4 ತಿಂಗಳಿಂದ ಕೂಡ ಹಣವನ್ನು ಹಾಕಿರಲಿಲ್ಲ. ಆದರೆ ಮಾರ್ಚ್ ತಿಂಗಳಿನ ಹಣವನ್ನು ಜೂನ್ ತಿಂಗಳಲ್ಲಿ ಹಾಕಿದರು. ಆದರೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಯಾಕೆಂದರೆ ಈ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು, ಜೂನ್ ಜುಲೈ ತಿಂಗಳ ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಮೊನ್ನೆ ಒಂದು ಮಾತು ಹೇಳಿದರು. ಆದರೆ ಅವರು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕಿರುವಂಥ ಹಣ ಅದು ಏಪ್ರಿಲ್ ತಿಂಗಳಿನ ಹಣ, ಅಂದರೆ 21ನೇ ಕಂತಿನ ಹಣ, ಏಪ್ರಿಲ್ ತಿಂಗಳಿನ ಹಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, 2023ರ ಜುಲೈನಲ್ಲಿ ಇವರು ಅರ್ಜಿಯನ್ನು ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ 21 ಕಂತಿನ ಹಣ ಬಂದಿದೆ. ಅಂದರೆ ಏಪ್ರಿಲ್ ತಿಂಗಳವರೆಗೂ ಕೂಡ ಹಣವನ್ನು ಹಾಕಿದ್ದಾರೆ, 21 ಕಂತಿನ ಹಣ ಬಂದಿದೆ. ಅಲ್ಲಿಗೆ ಮೇ, ಜೂನ್, ಜುಲೈ ಇನ್ನು 3 ತಿಂಗಳಿನ ಹಣವನ್ನು ಹಾಕಿದ್ರೆ 24 ಕಂತು ಆಗುತ್ತೆ. ಅಂದರೆ ಆಗಸ್ಟ್ನಲ್ಲಿ ಪ್ರಾರಂಭ ಮಾಡಿದ್ರೆ ಜುಲೈಗೆ 24 ಕಂತು ಆಗುತ್ತೆ. ಈ ರೀತಿ ಲೆಕ್ಕ ಹಾಕ್ಕೊಂಡ್ರೂ ಕೂಡ ಈಗ ಹಾಕಿರೋದು ಏಪ್ರಿಲ್ ತಿಂಗಳಿನ ಹಣ. ಹಾಗಾಗಿ ಇನ್ನು ಮೇ, ಜೂನ್, ಜುಲೈ, ಆಗಸ್ಟ್ ತಿಂಗಳಿನ ಹಣ ಬಾಕಿ ಇದೆ. ಅವರು ಯಾವುದೋ ಒಂದು ಕನ್ಫ್ಯೂಷನಲ್ಲಿ ಆ ರೀತಿ ಹೇಳಿರ್ಬೋದು, ಅದಂತೂ ಗೊತ್ತಿಲ್ಲ. ಎಷ್ಟು ಕಂತಿನ ಹಣವನ್ನು ಹಾಕಿದ್ದೀವಿ ಅಂತ ಅವರೇ ಒಂದು ಲೆಕ್ಕವನ್ನು ತೆಗೆದು ನೋಡಿಕೊಂಡ್ರೆ ಖಂಡಿತ ಅದು ಗೊತ್ತಾಗುತ್ತೆ. ಸ್ನೇಹಿತರೆ, ಅದೇ ಸಮಯದಲ್ಲಿ ಹೇಳಿದರು, ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂದರೆ, ಈಗಾಗಲೇ ಒಂದು ಕಂತಿನ ಹಣವನ್ನು ಹಾಕಿದ್ದೀವಿ, ಇನ್ನೂ ಒಂದು ಕಂತಿನ ಹಣವನ್ನು ಆಲ್ರೆಡಿ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅದು ಕೂಡ ಗೌರಿ ಗಣೇಶದ ಹಬ್ಬಕ್ಕೆ ಸರಿಯಾಗಿ ನಿಮ್ಮ ಖಾತೆಗೆ ಬರುತ್ತೆ. ಜೊತೆಗೆ ಸಾಧ್ಯವಾದರೆ ಇನ್ನೊಂದು ಕಂತಿನ ಹಣವನ್ನು ಕೂಡ 25ನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡ್ತೀವಿ. ಅದನ್ನು ಕೂಡ ಈ ಆಗಸ್ಟ್ ತಿಂಗಳಿನಲ್ಲಿ ಹಾಕ್ತೀವಿ. ಅಂದರೆ ಈ ಆಗಸ್ಟ್ ತಿಂಗಳಿನಲ್ಲಿ 2 ಕಂತಿನ ಹಣವನ್ನು ಕೂಡ ಹಾಕ್ತೀವಿ ಅಂತ ಹೇಳಿದರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ಕಂತಿನ ಹಣ ಹಾಕಿದರು. ಇವಾಗ ಗೌರಿ ಮತ್ತು ಗಣೇಶ 2 ಹಬ್ಬ ಇದೆ, ಗೌರಮ್ಮನ ಹಬ್ಬ, ಗಣೇಶನ ಹಬ್ಬ 2 ಇದೆ. ಹಾಗಾಗಿ ಈ 2 ಹಬ್ಬನೂ ಸೇರಿ ಗೃಹಲಕ್ಷ್ಮಿಯರಿಗೆ ಡಬ್ಬಲ್ ಖುಷಿ ಕೊಡ್ತೀವಿ ಅಂತ ಹೇಳಿದರು. ಹಂಗೆ 4,000 ರೂಪಾಯಿ 2 ಕಂತಿನ ಹಣವನ್ನು ಗೌರಿ ಗಣೇಶನ ಹಬ್ಬದಷ್ಟೊತ್ತಿಗೆ ನಿಮ್ಮ ಖಾತೆಗೆ ಜಮೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವತ್ತಿನಿಂದ ಈ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ಏನಿದೆ ಅದು ನಿಮ್ಮೆಲ್ಲರ ಖಾತೆಗೆ ಬರೋದಕ್ಕೆ ಪ್ರಾರಂಭ ಆಗ್ಬೋದು. ಏಕೆಂದರೆ ಕಳೆದ ಕಂತು ಕೂಡ ಹಬ್ಬದ ದಿನದಿಂದನೇ ಪ್ರಾರಂಭವಾಗಿತ್ತು. ಹಾಗಾಗಿ ಈ ಒಂದು ಕಂತಿನ ಹಣ ಕೂಡ ಇವತ್ತೊಂದು ಕಂತು, ನಾಳೆ ಒಂದು ಕಂತು, ಹಾಗಾಗಿ 2 ಕಂತಿನ ಹಣ ಇವತ್ತಿಂದ ಪ್ರಾರಂಭ ಆಗಬಹುದು. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ, ಈ ಸರ್ಕಾರದಿಂದ ಕೆಲವೊಂದಷ್ಟು ಅನರ್ಹ BPL ಕಾರ್ಡ್ಗಳನ್ನು ಕಂಡುಹಿಡಿದಿದ್ದಾರೆ. ಸುಮಾರು ಕರ್ನಾಟಕದಲ್ಲಿ 2 ಲಕ್ಷ ಅನರ್ಹ BPL ಕಾರ್ಡ್ಗಳನ್ನು ಅಧಿಕಾರಿಗಳು ಪತ್ತೆಯನ್ನು ಮಾಡಿದ್ದಾರೆ. ಅಂದರೆ ಬಡತನ ರೇಖೆಗಿಂತ ಮೇಲ್ಪಟ್ಟವರು, ಇದಕ್ಕೆ ಬಡತನ ರೇಖೆಗಿಂತ ಕೆಳಗಿರೋವಂಥವ್ರಿಗೆ ಮಾತ್ರ ಈ ಒಂದು BPL ಕಾರ್ಡು ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇದನ್ನೆಲ್ಲ ಕೊಡುವಂಥದ್ದು. ಆದರೆ ಅದಕ್ಕಿಂತ ಮೇಲ್ಪಟ್ಟಂತಹವರು ಕಾರು, ಮನೆ, ಬಿಲ್ಡಿಂಗು, ಬಂಗ್ಲೆ ಇಟ್ಕೊಂಡಿರೋವಂಥವರೆಲ್ಲ ತುಂಬ ಜನ BPL ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ಕೆಲವರು ಕಾರ್ಡ್ ಮಾಡಿಸಿರ್ತಾರೆ, ರೇಷನ್ ತಗೊಳ್ಳೋದಿಲ್ಲ. ರೇಷನ್ ತೊಗೊಳ್ಳಿಲ್ಲ ಅಂದರೆ ಸತತವಾಗಿ 3 ತಿಂಗಳು ರೇಷನ್ ತೊಗೊಳ್ಳಿಲ್ಲ ಅಂದರೂ ಕೂಡ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸಾಲದಕ್ಕಿವರು ರೇಷನ್ ತೊಗೊಳ್ಳಲ್ಲ, ತೊಗೊಂಡ್ರೂ ಕೂಡ ತೊಗೊಂಡೋಗಿ ಬೇರೆ ಕಡೆ ಯಾರಿಗಾದ್ರೂ ಮಾರ್ಕೊತಾರೆ. ಹಂಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರ್ತಾರೆ, ಈ ದುಡ್ಡನ್ನು ಕೂಡ ತಗೋತಿರ್ತಾರೆ. ಅವರಿಗೆ ಗೊತ್ತಿರೋದಿಲ್ಲ, ಸರ್ಕಾರಕ್ಕೆ ನಮ್ಮ ಎಲ್ಲ ಮಾಹಿತಿಗಳು ಗೊತ್ತಿರುತ್ತೆ. ನಾವು ನಮ್ಮ ಎಲ್ಲ ಆಸ್ತಿಗೂ ಕೂಡ ನಮ್ಮ ಆಧಾರ್ ಕಾರ್ಡನ್ನು ರಿಜಿಸ್ಟರ್ ಮಾಡಿರ್ತೀವಿ, ರೇಷನ್ ಕಾರ್ಡ್ಗೂ ರಿಜಿಸ್ಟರ್ ಆಗಿರುತ್ತೆ. ಹಾಗಾಗಿ ನಾವು ಏನೇ ವ್ಯವಹಾರ ಮಾಡಿದ್ರು ಸರ್ಕಾರಕ್ಕೆ ಗೊತ್ತಾಗುತ್ತೆ ಅನ್ನೋದನ್ನು ಖಂಡಿತ ಅವರು ಮರ್ತುಕೊಂಡ್ಬಿಟ್ಟಿರ್ತಾರೆ ಅನಿಸುತ್ತೆ. ಹಾಗಾಗಿ ಆ ಒಂದು 2 ಲಕ್ಷ ಜನನ ಏನು ಕಂಡುಹಿಡಿದಿದ್ದಾರೆ ಅದು ಇದೇ ರೀತಿಯಲ್ಲಿ ಅವರು ಸರ್ಕಾರದಿಂದ ಚೆಕ್ ಮಾಡಿರ್ತಾರೆ. ಅವರನ್ನು ಈ ಒಂದು ಯೋಜನೆಯಿಂದ ಟೋಟಲಾಗಿ BPL ಕಾರ್ಡೇ ಅವ್ರಿಗೆ ಇರೋದಿಲ್ಲ. ಹಾಗಾಗಿ BPL ಕಾರ್ಡನ್ನು ತೆಗೆದಾಕ್ತಾರೆ. ಅಂಥವ್ರಿಗೆ ಈ ಒಂದು 2,000 ರೂಪಾಯಿ ಹಣ 2 ಲಕ್ಷ ಜನಕ್ಕೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನಿಮ್ಮ ಕಾರ್ಡ್ ಏನಾದರೂ ಆ ರೀತಿ ಆಗಿದ್ದರೆ, ಕೆಲವರು ಇನ್ನೂ ಕೂಡ 20ನೇ ಕಂತಿನ ಹಣ ಕೂಡ ಬಂದಿಲ್ಲ ನಮಗೆ ಅಂತ ಕೂಡ ಹೇಳ್ತಿದ್ದಾರೆ. ಆ ರೀತಿ ಬಂದಿಲ್ಲ ಅಂತಂದರೆ ಈ ಪ್ರೊಸೆಸಿಂಗ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ಮ ದಾಖಲೆಗಳಲ್ಲಿ ಏನಾದರೂ ಕೂಡ ಲೋಪದೋಷಗಳು ಇರ್ಬೋದು, ಅಲ್ಲೇನಾದ್ರು ಪ್ರಾಬ್ಲಮ್ ಆಗಿರ್ಬೋದು. ಹಾಗಾಗಿ ನೀವು ಒಂದು ಸಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ನಾನು ಪದೇ ಹೇಳ್ತಾನೆ ಇದ್ದೀನಿ, 10 ವರ್ಷ ಕಳೆದ ನಂತರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು. ನೀವು ಅದನ್ನು ಮಾಡಿಸಿಲ್ಲ ಅಂದ್ರೂ ಕೂಡ ನಿಮಗೆ DBT ಮುಖಾಂತರ ಬರೋವಂಥ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ. ಆಧಾರ್ ಸೀಡಿಂಗ್ ಆಗಿರಲೇಬೇಕು, ನಿಮ್ಮ ಬ್ಯಾಂಕಿಗೆ ಆಧಾರ್ ಲಿಂಕ್ ಕರೆಕ್ಟಾಗಿ ಆಗಿರಲೇಬೇಕು. ನೀವೇನಾದರೂ ಬ್ಯಾಂಕಿಗೆ KYC ಮಾಡಿಸಿಲ್ಲ ಅಂತಂದರೆ, ಬ್ಯಾಂಕಿಗೆ KYC ಮಾಡಿಸಿಲ್ಲ ಅಂದ್ರೂ ಕೂಡ ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. DBT ಮುಖಾಂತರ ಬರೋವಂಥ ಯಾವುದೇ ಸೌಲಭ್ಯಗಳು ಕೂಡ ನಿಮಗೆ ಸಿಗೋದಿಲ್ಲ. ಈ ಗೃಹಲಕ್ಷ್ಮಿ ಒಂದೇ ಅಂತಲ್ಲ, ಇಂಥ ಯಾವುದೇ ಸರ್ಕಾರಿ ಸೌಲಭ್ಯದಿಂದ ನೀವು
DBT ಮುಖಾಂತರ ಹಣವನ್ನು ತಗೋತಾ ಇದ್ದೀರಾ ಅದು ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಇದನ್ನು ಸಾಧ್ಯವಾದಷ್ಟು ಬೇಗನೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಹಣ ಬಂದಿಲ್ಲ ಅಂತ ಮಾತ್ರ ಹೇಳ್ತಾ ಇರ್ತೀರಾ, ಆದರೆ ಈ ಒಂದು ಸಮಸ್ಯೆಗಳು ಆಗಿದೆಯಾ ಅಥವಾ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಯಾರೂ ಕೂಡ ಥಿಂಕ್ ಮಾಡೋದಿಲ್ಲ. ದಯವಿಟ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡ್ರೆ ನಿಮಗೆ ಸರಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಈ ಒಂದು ಯೋಜನೆ ಹಣ ಬಂದೇ ಬರುತ್ತೆ. ನೀವೇನಾದರೂ ಕಾರು ಬಂಗ್ಲೆ ಇಟ್ಕೊಂಡಿದ್ದು BPL ಕಾರ್ಡ್ ಮಾಡಿಸಿದ್ರೆ ನೀವು ಮೊದಲೇ ಬರೆದು ಇಟ್ಕೊಂಬಿಡಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ನಿಮ್ಮ ರೇಷನ್ ಕಾರ್ಡು ಕೂಡ ಉಳಿಯೋದಿಲ್ಲ. ಸರ್ಕಾರದಿಂದ ಅದನ್ನು ತೆಗೆದಾಕ್ತಾರೆ. ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಂದಿನಿಂದ ಗೃಹಲಕ್ಷ್ಮಿಯರಿಗೆ ಈ ಒಂದು 4,000 ರೂಪಾಯಿ ಹಣ ಏನಿದೆ ಅದು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಕಾದು ನೋಡೋಣ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಯೋಜನೆ ಹಣ ಇವತ್ತಿಂದ ಬಿಡುಗಡೆ ಆಗಬಹುದು ಅನ್ನುವಂಥ ನಂಬಿಕೆ ಮೇಲೆ ಖಂಡಿತ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಬಿಡುಗಡೆ ಆದರೆ ಅಮೌಂಟ್ ಏನಾದರೂ ಖಾತೆಗೆ ಜಮೆ ಆದರೆ ಖಂಡಿತ ಮತ್ತೆ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀನಿ. ಇಂಥದ್ದೇ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.